ನಮಸ್ಕಾರ ಸ್ನೇಹಿತರೆ. ಇವತ್ತು ತುಂಬ ಜನ ಅನುಭವಿಸ್ತಿರೋಂಥ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಕೆಲವೊಮ್ಮೆ ಕಾರಣವೇ ಇಲ್ಲದೆ ಮನಸ್ಸು ಭಾರವಾಗಿರುತ್ತೆ. ಒಂದು ದಿನ ಎಲ್ಲವೂ ಚೆನ್ನಾಗೇ ಇರುತ್ತೆ, ಇನ್ನೊಂದು ದಿನ ಏನೋ ಕಳೆದುಕೊಂಡಂತೆ ಮನಸ್ಸಿನಲ್ಲಿ ಹೇಳಲಾರದ ನೋವು ಕಾಡುತ್ತಿರುತ್ತೆ. ನಿಮಗೂ ಹೀಗೆ ಆಗುತ್ತದೆಯಾ? ಮೊದಲಿಗೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಹೀಗೆ ಅನಿಸೋದು ನಿಮ್ಮೊಬ್ಬರಿಗೆ ಅಲ್ಲ, ಹಲವರು ಸಹ ಈ ಅನುಭವವನ್ನು ಎದುರಿಸುತ್ತಾರೆ. ಅಂತಹ ಸಮಯದಲ್ಲಿ ಮನಸ್ಸಿನ ಮಾತನ್ನು ಒತ್ತಾಯದಿಂದ ಮುಚ್ಚಬೇಡಿ. ಸ್ವಲ್ಪ ಸಮಯ ನಿಮಗಾಗಿಯೇ ತೆಗೆದುಕೊಳ್ಳಿ. ಮನೆಯ ಹೊರಗೆ 5 ನಿಮಿಷ ನಡೆದಾಡಿ, ಆಳವಾಗಿ ಉಸಿರಾಡಿ, ನಿಮಗೆ ಇಷ್ಟವಾದ ಸಂಗೀತ ಕೇಳಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ, ಅಥವಾ ನಿಮಗೆ ನಂಬಿಕೆ ಇರುವ ಯಾರೊಂದಿಗಾದರೂ ಮನಸ್ಸಿನ ಮಾತನ್ನು ಹಂಚಿಕೊಳ್ಳಿ. ಇನ್ನೊಂದು ಮುಖ್ಯ ವಿಷಯ, ನಿಮ್ಮನ್ನು ಬೇರೆ ಯಾರೊಂದಿಗೂ ಹೋಲಿಸಿಕೊಳ್ಬೇಡಿ. ಪ್ರತಿಯೊಬ್ಬರ ಜೀವನದ ಪಯಣ ಬೇರೆಯೇ. ನಿಮ್ಮ ವೇಗದಲ್ಲಿ ಮುಂದೆ ಸಾಗೋದು ಸಾಕು. ಆದರೆ ಈ ಬೇಸರ, ಖಾಲಿತನ ಅಥವಾ ನೋವು ದಿನಗಟ್ಟಲೆ ಮುಂದುವರಿತಿದ್ರೆ, ನಿಮ್ಮ ದೈನಂದಿನ ಜೀವನಕ್ಕೂ ತೊಂದರೆ ಕೊಡ್ತಿದ್ರೆ, ಹತ್ತಿರದ ಕುಟುಂಬದವರ ಜೊತೆ ಮಾತನಾಡಿ. ಅಗತ್ಯವಿದ್ದರೆ ಮನೋವೈದ್ಯರು ಅಥವಾ ಮಾನಸಿಕ ಆರೋಗ್ಯ ತಜ್ಞರ ಸಹಾಯವನ್ನು ಪಡೆಯೋದಕ್ಕೆ ಹಿಂಜರಿಬೇಡಿ. ಸಹಾಯ ಕೇಳುವುದು ದುರ್ಬಲತೆ ಅಲ್ಲ, ಅದು ಧೈರ್ಯದ ಹೆಜ್ಜೆ. ಕೊನೆಯಲ್ಲಿ ಒಂದು ಮಾತು, ಯಾವ ರಾತ್ರಿ ಎಷ್ಟು ಕತ್ತಲಾಗಿದ್ದರೂ ಬೆಳಗ್ಗೆ ಬಂದೇ ಬರುತ್ತದೆ. ಹಾಗೆಯೇ ಈ ಕಷ್ಟದ ಸಮಯವು ಶಾಶ್ವತವಲ್ಲ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಒಳ್ಳೆಯ ದಿನಗಳು ಖಂಡಿತ ಬಂದೇ ಬರುತ್ತದೆ. ಸ್ವಲ್ಪವಾದರೂ ಧೈರ್ಯ ನೀಡಿದರೆ ದಯವಿಟ್ಟು ಕವಿ ರವಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಕಮೆಂಟ್ ನನ್ನಂತಹ ಸಣ್ಣ ಕ್ರಿಯೇಟರ್ಗಳಿಗೆ ದೊಡ್ಡ ಪ್ರೋತ್ಸಾಹ. Mr. Fuzzy.